ನಮಸ್ಕಾರ ಸ್ನೇಹಿತರೆ, ಕಥಾ ಪಯಣ ಚಾನಲ್ಗೆ ಸ್ವಾಗತ. ಮೊದಲನೆಯದಾಗಿ ಎಲ್ಲರಿಗೂ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಏನಿದು ಫ್ರೆಂಡ್ಶಿಪ್ ಡೇ? ಈ ಫ್ರೆಂಡ್ಶಿಪ್ ಡೇಯನ್ನು ಆಗಸ್ಟ್ ಮೊದಲನೆಯ ಭಾನುವಾರದಂದು ಏಕೆ ಆಚರಿಸುತ್ತಾರೆ? ಇದರ ಇತಿಹಾಸವೇನು? ಇವೆಲ್ಲವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಫ್ರೆಂಡ್ಶಿಪ್ ಡೇ ಅಥವಾ ಫ್ರೆಂಡ್ಸ್ ಡೇ ಎಂದೂ ಕರೆಯುತ್ತಾರೆ. ಹಲವಾರು ದೇಶಗಳಲ್ಲಿ ಸ್ನೇಹವನ್ನು ಆಚರಿಸುವ ದಿನವಾಗಿದೆ. ಇದನ್ನು ಆರಂಭದಲ್ಲಿ ಗ್ರೀಟಿಂಗ್ ಕಾರ್ಡ್ ಉದ್ಯಮದಿಂದ ಪ್ರಚಾರ ಮಾಡಲಾಯಿತು. ಸಾಮಾಜಿಕ ನೆಟ್ವರ್ಕಿಂಗ್ ಸೈಟ್ಗಳ ಸಾಕ್ಷ್ಯವು ಈ ಫ್ರೆಂಡ್ಶಿಪ್ ಡೇಯಲ್ಲಿ ಆಸಕ್ತಿಯ ಅದು ಇಂಟರ್ನೆಟ್ನ ಹರಡುವಿಕೆಯೊಂದಿಗೆ ಬೆಳೆದಿರಬಹುದು ಅಥವಾ ವಿಶೇಷವಾಗಿ ಭಾರತ, ಬಾಂಗ್ಲಾದೇಶ ಮತ್ತು ಮಲೇಷ್ಯಾದಲ್ಲಿ ಮೊಬೈಲ್ ಫೋನ್ಗಳನ್ನು ಡಿಜಿಟಲ್ ಸಂವಹನ ಮತ್ತು ಸಾಮಾಜಿಕ ಮಾಧ್ಯಮಗಳು ಈ ಪದ್ಧತಿಯನ್ನು ಜನಪ್ರಿಯಗೊಳಿಸಲು ಕೊಡುಗೆ ನೀಡಿವೆ. ದಕ್ಷಿಣ ಏಷ್ಯಾದಲ್ಲಿ ಈ ದಿನವನ್ನು ಪ್ರಚಾರ ಮಾಡುವವರು 1935 ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಹುಟ್ಟಿಕೊಂಡ ಈ ಸ್ನೇಹಿತರ ಗೌರವಾರ್ಥವಾಗಿ ಒಂದು ದಿನವನ್ನು ಅರ್ಪಿಸುವ ಸಂಪ್ರದಾಯವನ್ನು ಪ್ರಚಲಿತವಾಗಿದೆ. ಇನ್ನು ಈ ಫ್ರೆಂಡ್ಶಿಪ್ ಡೇ ಸ್ನೇಹಿತರ ದಿನಾಚರಣೆಯ ಇತಿಹಾಸವನ್ನು ನೋಡುವುದಾದರೆ, ಫ್ರೆಂಡ್ಶಿಪ್ ಡೇ ಅನ್ನು ಮೊದಲು ಪರಾಗ್ವೆಯಲ್ಲಿ 1958 ಜಾಯ್ಸ್ ಹಾಲ್ ಪ್ರಸ್ತಾಪಿಸಿದರು. ಇದು ಜಾಗತಿಕ ರಜಾ ದಿನದ ಮೂಲಕ ಸ್ನೇಹದ ರಜಾ ಆಚರಣೆಯನ್ನು ಒಳಗೊಂಡ ರಜಾ ದಿನವಾಗಿತ್ತು. ಆಚರಣೆಯ ಮೂಲ ದಿನಾಂಕವು ಆಗಸ್ಟ್ 2 ಆಗಿತ್ತು. ಆದರೂ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಡಿಸಿಂಕ್ರೋಸೈಸೇಷನ್ ಕಾರಣ ಅದನ್ನು ಆಗಸ್ಟ್ 7ಕ್ಕೆ ಸ್ಥಳಾಂತರಿಸಲಾಯಿತು. ಇನ್ನು ಗ್ಲೋಬಲ್ ಫ್ರೆಂಡ್ಶಿಪ್ ಡೇ ಕಲ್ಪನೆಯನ್ನು ಮೊದಲ ಬಾರಿಗೆ 20 ಜುಲೈ 1958 ಡಾಕ್ಟರ್ ರಾಮನ್ ಅಟೆರ್ಮಿಯೋಬಾಗ್ರೋ ಅವರು ಪರಾಗ್ವೆಯಿನ ಅನುಸಿಯಾನ್ನಿಂದ ಉತ್ತರಕ್ಕೆ 200 ಮೈಲಿಗಳು ಅಂದರೆ 320 ಕಿಲೋಮೀಟರ್ ಪರಾಗ್ವೆ ನದಿಯ ಪರಾಗ್ವೆ ಪಟ್ಟಣವಾದ ಪೋರ್ಟೋ ಪಿಯಾಸ್ಕೋದಲ್ಲಿ ಸ್ನೇಹಿತರೊಂದಿಗೆ ಭೋಜನದ ಸಮಯದಲ್ಲಿ ಪ್ರಸ್ತಾಪಿಸಿದರು. ಈ ಸಭೆಯಲ್ಲಿ ವಿಶ್ವ ಸೌಹಾರ್ದ ಹೋರಾಟ ಹುಟ್ಟಿಕೊಂಡಿತು. ವರ್ಲ್ಡ್ ಫ್ರೆಂಡ್ಶಿಪ್ ಡೇ ಕ್ರುಸೇಡ್ ಎಂಬುದು ಜನಾಂಗ, ಬಣ್ಣ ಅಥವಾ ಧರ್ಮವನ್ನು ಲೆಕ್ಕಿಸದೆ ಎಲ್ಲ ಮಾನವರ ನಡುವೆ ಸ್ನೇಹ ಮತ್ತು ಫೆಲೋಶಿಪ್ ಅನ್ನು ಉತ್ತೇಜಿಸುವ ಅಡಿಪಾಯವಾಗಿದೆ. ಅಂದಿನಿಂದ ಪ್ರತಿ ವರ್ಷ ಪರಾಗ್ವೆಯಲ್ಲಿ ಜುಲೈ 30 ಫ್ರೆಂಡ್ಶಿಪ್ ಡೇ ಎಂದು ಉತ್ಸಾಹದಿಂದ ಆಚರಿಸುತ್ತಾರೆ ಮತ್ತು ಹಲವಾರು ಇತರ ದೇಶಗಳು ಇದನ್ನು ಅಳವಡಿಸಿಕೊಂಡಿದೆ. ಈ ಫ್ರೆಂಡ್ಶಿಪ್ ಡೇ ಕ್ರುಸೈಡ್ ಜುಲೈ 30 ವಿಶ್ವ ಸ್ನೇಹ ದಿನವೆಂದು ಗುರುತಿಸಲು ಹಲವಾರು ವರ್ಷಗಳಿಂದ ವಿಶ್ವಸಂಸ್ಥೆಯನ್ನು ಲಾಬಿ ಮಾಡಿಕೊಂಡಿದೆ. ಅಂತಿಮವಾಗಿ 2011 ವಿಶ್ವಸಂಸ್ಥೆಯು ಸಾಮಾನ್ಯ ಸಭೆಯು ಜುಲೈ 30 ಅಂತಾರಾಷ್ಟ್ರೀಯ ಸ್ನೇಹದ ದಿನವೆಂದು ಗೊತ್ತುಪಡಿಸಲಾಯಿತು. ಅವರ ಸ್ಥಳೀಯ, ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಸ್ಕೃತಿ ಮತ್ತು ಪದ್ಧತಿಗಳ ಪ್ರಕಾರ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಆಚರಿಸಲು ಎಲ್ಲ ಸದಸ್ಯ ರಾಷ್ಟ್ರಗಳನ್ನು ಆಹ್ವಾನಿಸಲು ಮುಂದಾಯಿತು. ಇನ್ನು ಈ ಸ್ನೇಹಿತರ ದಿನಾಚರಣೆಯನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆಯ ತಿಂಗಳುಗಳಲ್ಲಿ ಆಚರಿಸುತ್ತಾರೆ. ಇನ್ನು ಈ ಫ್ರೆಂಡ್ಶಿಪ್ ಡೇಯನ್ನು ಫೆಬ್ರವರಿಯಲ್ಲಿ ಕೆಲವು ದೇಶಗಳು ಆಚರಿಸುತ್ತವೆ. ಅವುಗಳು ಈಕ್ವೆಡಾರ್, ಮೆಕ್ಸಿಕೋ, ಗ್ವಾಟೆಮಾಲಾ, ವೆನೆಜುವೆಲಾ, ಫಿನ್ಲ್ಯಾಂಡ್, ವೆನಿಸ್ಕೊಯಾ ಮತ್ತು ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಪ್ರೇಮಿಗಳ ದಿನದ ವಿರುದ್ಧವಾಗಿ ಅಂದರೆ ಫೆಬ್ರವರಿ 14 ಸ್ನೇಹಿತರ ದಿನವನ್ನು ಆಚರಿಸುತ್ತಾರೆ. ಇನ್ನು ಏಪ್ರಿಲ್ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಆಚರಣೆಗಳು ಏಪ್ರಿಲ್ 16 ನಡೆಯುತ್ತೆ. ಸಿಂಗಾಪುರದಲ್ಲಿ 3ನೇ ಏಪ್ರಿಲ್ ವಾರದಲ್ಲಿ ಆಚರಣೆಯನ್ನು ನಡೆಸಲಾಗುತ್ತದೆ. ಇನ್ನು ಉಕ್ರೇನ್ನಲ್ಲಿ ಈ ಸ್ನೇಹಿತರ ದಿನಾಚರಣೆಯನ್ನು ಜೂನ್ 9 ಆಚರಿಸುತ್ತಾರೆ. ಇನ್ನು ಈಕ್ವೆಡಾರ್ ಮತ್ತು ವೆನಿಜುವೆಲಾದಲ್ಲಿ ಜುಲೈ 14 ಫ್ರೆಂಡ್ಶಿಪ್ ಡೇಯನ್ನು ಆಚರಿಸುತ್ತಾರೆ. ಹಾಗೆಯೇ ಪಾಕಿಸ್ತಾನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಜುಲೈ 19 ಆಚರಿಸುತ್ತಾರೆ. ಜುಲೈ 23 ಸ್ನೇಹಿತರ ದಿನವನ್ನು ಆಚರಿಸಲಾಗುತ್ತದೆ. ಇನ್ನು ನೇಪಾಳದಲ್ಲಿ ಜುಲೈ 30 ಸ್ನೇಹಿತರ ದಿನವನ್ನು ಆಚರಿಸುತ್ತಾರೆ. ಪರಾಗ್ವೆಯಲ್ಲಿ ಆಪ್ತ ಸ್ನೇಹಿತರು ಮತ್ತು ಕುಟುಂಬಕ್ಕೆ
ಉಡುಗೊರೆಯನ್ನು ನೀಡಲು ಜುಲೈ 29ರಂದು ಬಳಸಲಾಗುತ್ತದೆ. ಈ ಆಚರಣೆಗಳು ಸಾಮಾನ್ಯವಾಗಿ ಬಾರ್, ನೈಟ್ ಕ್ಲಬ್ ಅಲ್ಲಿ ನಡೆಯುತ್ತದೆ. ಇಲ್ಲಿ ಇನ್ವಿಸಿಬಲ್ ಫ್ರೆಂಡ್ ಆಟವನ್ನು ಸಂಪ್ರದಾಯವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಇದರಲ್ಲಿ ಹೆಸರಿನೊಂದಿಗೆ ಸಣ್ಣ ಕಾಗದದ ಹಾಳೆಯನ್ನು ಗುಂಪಿನ ಸದಸ್ಯರಿಗೆ ಕೊಡಲಾಗುತ್ತದೆ ಮತ್ತು ಪ್ರತಿಯೊಬ್ಬರೂ ಇದನ್ನು ರಹಸ್ಯವಾಗಿ ಒಂದೊಂದನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಜುಲೈ 30ರಂದು ಆ ಹೆಸರಿನಲ್ಲಿರುವ ಆ ಚೀಟಿಯಲ್ಲಿರುವ ಹೆಸರಿಗೆ ಒಂದು ಗಿಫ್ಟನ್ನು ನೀಡುತ್ತಾರೆ, ಅಂದರೆ ಉಡುಗೊರೆಯನ್ನು ನೀಡುತ್ತಾರೆ. ಕಾಗದದ ಮೇಲೆ ಬರೆದಿರುವ ವ್ಯಕ್ತಿ ಈ ಪದ್ಧತಿಯನ್ನು ಅನುಸಿಯಾನ್ ಮತ್ತು ಇತರ ಪರಾಗ್ವೆ ನಗರಗಳಲ್ಲಿರುವ ಶಾಲೆಗಳು ಮತ್ತು ಕೆಲಸದ ಸ್ಥಳಗಳಲ್ಲಿ ಈ ಸಂಪ್ರದಾಯವನ್ನು ಆಚರಿಸುತ್ತಾರೆ. 2009ರಿಂದ ಪೆರು ಜುಲೈ ಮೊದಲ ಶನಿವಾರದಂದು ಎಲ್ ಡಯಾ ಡೆಲ್ ಅಮಿಗೋ ಅನ್ನು ಆಚರಿಸಲಿದೆ. ದಿನಾಂಕವನ್ನು ಬಿಯರ್ ಬ್ರ್ಯಾಂಡ್ ಕೈಲಿನ್ ಕ್ಯಾಲವೋ ಪ್ರಸ್ತಾಪಿಸುತ್ತಾರೆ. ನಿಜವಾದ ಸ್ನೇಹವನ್ನು ಗುರುತಿಸುವುದು ಮತ್ತು ಅದನ್ನು ಪ್ರೀತಿಯಿಂದ ಪ್ರತ್ಯೇಕಿಸುವುದು ಪ್ರೇಮಿಗಳ ದಿನದ ಆಚರಣೆಯ ಉದ್ದೇಶವಾಗಿತ್ತು. ಇನ್ನು ಅರ್ಜೆಂಟೀನಾ, ಬ್ರೆಜಿಲ್, ಸ್ಪೇನ್ ಮತ್ತು ಉರುಗ್ವೇಯಲ್ಲಿ ಫ್ರೆಂಡ್ಶಿಪ್ ಡೇ ಅನ್ನು ಜುಲೈ 20ರಂದು ಆಚರಿಸುತ್ತಾರೆ. ಇನ್ನು ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟ ದಿನದಿಂದ ಪ್ರೇರಿತರಾಗಿ ರಾಷ್ಟ್ರಗಳ ನಡುವಿನ ಸ್ನೇಹದ ಏಕೀಕರಣ ಸೂಚಕವಾಗಿ ಅಂತಾರಾಷ್ಟ್ರೀಯ ಸ್ನೇಹ ದಿನವನ್ನು ಸ್ಮರಿಸುವ ಕಲ್ಪನೆಯನ್ನು ಹೊಂದಿದ್ದ ಅರ್ಜೆಂಟೀನಾದ ದಂತವೈದ್ಯ ರೊಟೇರಿಯನ್ ಎನ್ರಿಕ್ ಆಂಡ್ರೆಸ್ಟೋ ಫೆಬ್ರಾರೋ ಅವರಿಗೆ ಇದು ಜನಪ್ರಿಯ ಆಚರಣೆಯಾಗಿದೆ. ಅಪೋಲೋ 11ರಂದು ಬಾಹ್ಯಾಕಾಶದಲ್ಲಿದ್ದಾಗ ಅವರು ಪ್ರಪಂಚದಾದ್ಯಂತ ರೋಟರಿ ಕ್ಲಬ್ನಿಂದ ಸಂಪರ್ಕಗಳಿಗೆ 1000 ಪತ್ರಗಳನ್ನು ಕಳಿಸುತ್ತಿದ್ದರು ಮತ್ತು 700 ಪ್ರಕ್ರಿಯೆಗಳನ್ನು ಸ್ವೀಕರಿಸಿದರು. ಅದು ಆಚರಣೆಯನ್ನು ಪ್ರಾರಂಭಿಸಿತು. ಅರ್ಜೆಂಟೀನಾದಲ್ಲಿ ಸ್ನೇಹಿತರ ದಿನವು ಅತ್ಯಂತ ಜನಪ್ರಿಯ ಸಾಮೂಹಿಕ ವಿದ್ಯಮಾನವಾಗಿ ಮಾರ್ಪಟ್ಟಿದೆ. ಉದಾಹರಣೆಗೆ 2005ರಲ್ಲಿ ಶುಭ ಹಾರೈಕೆಯ ಸಂದೇಶಗಳು ಮತ್ತು ಕರೆಗಳು ಪ್ರಮಾಣವು ಬ್ಯೂನಸ್ ಐರಿಸ್, ಮೆಂಡೋಜಾ, ಕಾರ್ಡೋಬಾ ಮತ್ತು ರೊಸಾರಿಯೋ ನಗರಗಳಲ್ಲಿ ಮೊಬೈಲ್ ಫೋನ್ ನೆಟ್ವರ್ಕ್ ಸ್ಥಗಿತಕ್ಕೆ ಕಾರಣವಾಯಿತು. ಇದು 2004ರಲ್ಲಿ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ದಿನದಂದು ಅನುಭವಿಸಿದ ಅನುಭವಕ್ಕೆ ಹೋಲಿಸಬಹುದು. ಇನ್ನು ಆಗಸ್ಟ್ನಲ್ಲಿ ಭಾರತದಲ್ಲಿ ಆಗಸ್ಟ್ ತಿಂಗಳ ಮೊದಲ ಭಾನುವಾರದಂದು ಸ್ನೇಹಿತರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. 1990ರ ದಶಕದ ಆರಂಭದಲ್ಲಿ ಬಾಲಿವುಡ್ ಚಲನಚಿತ್ರಗಳ ಪ್ರಭಾವದಿಂದ ಈ ಆಚರಣೆಯು ಹದಿಹರೆಯದವರು ಮತ್ತು ಯುವಕರಲ್ಲಿ ವ್ಯಾಪಕವಾಗಿ ಹರಡಿತು. ಸ್ನೇಹಿತರು ತಮ್ಮ ಸ್ನೇಹವನ್ನು ಆಚರಿಸುವ ಸೂಚಕವಾಗಿ ಪರಸ್ಪರ ಸ್ನೇಹ ಬ್ಯಾಂಡ್ ಅಂದರೆ ಫ್ರೆಂಡ್ಶಿಪ್ ಬ್ಯಾಂಡ್ ಅನ್ನು ಕಟ್ಟಿ ಆಚರಿಸುತ್ತಾರೆ. ಸಾಮಾನ್ಯವಾಗಿ ಕಾಲೇಜ್ ವಿದ್ಯಾರ್ಥಿಗಳು ಆ ದಿನವಂದು ಬಿಳಿ ಶರ್ಟ್ ಅನ್ನು ಧರಿಸಿ ಈ ಸ್ನೇಹಿತರ ದಿನಾಚರಣೆಯನ್ನು ಆಚರಿಸುತ್ತಾರೆ. ಇದು ಈ ದಿನದ ವಿಶೇಷ. ಸ್ನೇಹಿತರ ದಿನಾಚರಣೆಯ ಇತಿಹಾಸ, ಇದರ ಮಹತ್ವ ಹಾಗೂ ಬೇರೆ ಬೇರೆ ದೇಶಗಳಲ್ಲಿ ಆಚರಿಸುವ ದಿನಾಂಕಗಳನ್ನು ಇಂದು ನಾವು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.